guys, welcome back to my YouTube channel. ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಎಲ್ರಿಗೂ ಮೊದಲನೇದಾಗಿ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಸೊ ನಮ್ಮ ಮನೇಲಿ ಸಿಂಪಲ್ಲಾಗಿ ಇವತ್ತು ಪೂಜೆನ ಹೇಗೆ ಮಾಡ್ತೀವಿ ಅಂತ ಇವತ್ತಿನ ವಿಡಿಯೋ ಇರುತ್ತೆ. ಸೊ ಜಾಸ್ತಿ ಎಲ್ಲ ಲೆಂತಾಗೆಲ್ಲ ಇರಲ್ಲ, ಸೊ ಶಾರ್ಟ್ ಆ್ಯಂಡ್ ಸ್ವೀಟಾಗಿರುತ್ತೆ. ಸೊ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದಾರೆ ಮಮ್ಮಿ ಆಲ್ರೆಡಿ ಪೂಜೆ ಮಾಡೋದಕ್ಕೆ. ಸೊ ಬನ್ನಿ ನೋಡೋಣ ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ಅಂತ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತು ಎಷ್ಟು ಗಡಿ ಬಿಡಿಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಪೂಜೆ, ಅಡುಗೆ ಮಾಡಬೇಕು. ಏನು ಅಡುಗೆ ಸ್ಪೆಷಲು? ಕಡಲೆಕಾಳು ಹುರಿದು ಸಾಂಬಾರು ಮಾಡಬೇಕು. ಡೈಲಿ ಬೇಳೆ ಸಾರು ತಿಂದು ಬೇಜಾರಾಗಿದೆ, ಬೇಳೆ ಸಾರು ಬೇಡ, ಅದಕ್ಕೆ ಕಡಲೆಕಾಳನ್ನು ಹುರಿದು ಸಾರು ಮಾಡೋಣ. ಸೊ ಆ ಬ್ರೇಕಲ್ಲಿ ಪೂಜೆನೂ ಮಾಡಿದ್ರು ಆಯಿತು. ಕೋಸಂಬರಿ ಬಜ್ಜಿ ಮಾಡಬೇಕು. ಕೋಸಂಬರಿ ರೆಡಿ ಆಯಿತು. ಮಮ್ಮಿ ಬಜ್ಜಿ ಪ್ರೋಗ್ರಾಮ್ ಎಲ್ಲ ನಾಳೆ ಇಟ್ಕೊಳ್ಳೋಣ, ಎಷ್ಟೊಂದು ಕೆಲಸ ಇದೆ ಸದ್ಯಕ್ಕೆ. ಒಂದು 2-5 ನಿಮಿಷ ಆಗುತ್ತೆ ಅಷ್ಟೇ. ಓಕೆ. ಸೊ ದೇವರಿಗೆ ಏನು ವಿಶೇಷ? ಅವಲಕ್ಕಿ ವಿಶೇಷ. ಏನು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅವಲಕ್ಕಿ ಇಡಲೇಬೇಕು. ಕೃಷ್ಣನ್ಗೆ ಅದೊಂದೇ ಇಷ್ಟ. ಹಾಂ. ಸೊ ನಮಗೆ ಕೋಸಂಬರಿ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಮ್ಮಿ. ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅಫ್ಕೋರ್ಸ್ ಮಮ್ಮಿ ಮಾಡೋದು ಯಾವಾಗಲೂ ಚೆನ್ನಾಗೇ ಇರತ್ತಲ್ವಾ. ಇವತ್ತು ಇಬ್ಬರು ಸೇರಿ ಅಡುಗೆ ಮಾಡ್ತಿರೋದು. ಕೋಸಂಬರಿಗೆಲ್ಲ ರೆಡಿ ಮಾಡಿಕೊಂಡ್ರೆ ಒಗ್ಗರಣೆ ಹಾಕಿ ಟೇಸ್ಟ್ ನೋಡ್ತಾ ಇರೋದು ಚೆನ್ನಾಗಿದೆ. ಮಮ್ಮಿ ಮಾಡೋ ಅಡುಗೆ ಆಬ್ವಿಯಸ್ಲಿ ಸೂಪರು. ಸೊ ಇವಾಗ ಬೇಗ ಅಡುಗೆ ಮಾಡಿ ಊಟ ಮಾಡಿ ರೆಸ್ಟ್ ತೊಗೋಬೇಕು. ಸೊ ಪೂಜೆ ಎಲ್ಲ ಆಯಿತು. ಸೊ ತುಂಬ ಶಾರ್ಟ್ ಆಗಿರುತ್ತೆ ವಿಡಿಯೋ, ತುಂಬ ಲೆಂತ್ ಆಗಿಲ್ಲ, ಏನೂ ಇರೋದಿಲ್ಲ. ಸೊ ವಿಡಿಯೋನ ಕ್ಲೋಸ್ ಮಾಡಲಾ? ಎಸ್. ಓಕೆ.
ಸೊ ನೋಡೋದಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಮನೇಲೆಲ್ಲ ಪೂಜೆ ಹೇಗೆ ಮಾಡಿದ್ರಿ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಂಟಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.